ಹಾಯ್ ಫ್ರೆಂಡ್ಸ್, ಅಗೇನ್ ಇದು ಡೇ 2. ನಾವು ಊರಿಗೆ ಹೋದ್ಮೇಲೆ ನಾವು ಅಲ್ಲಿಂದ ನಮ್ಮೂರು ಅಮ್ಮನವ್ರ ಟೆಂಪಲಿಗೆ ಹೋದ್ವಿ. ನಾನು, ಅಮ್ಮ, ಅತ್ತಿಗೆ ಮತ್ತು ಅಣ್ಣ. ಆ್ಯಕ್ಚುಲಿ ಅಣ್ಣದ ಮ್ಯಾರೇಜ್ ಆದಮೇಲೆ ಇದು ಫಸ್ಟ್ ಟೈಮ್ ಅಣ್ಣ ಮತ್ತು ಅತ್ತಿಗೆ ಈ ಥರ ಟೆಂಪಲ್ಗೆ ಹೋಗ್ತಾ ಇರೋದು, ನಮ್ಮೂರು ಟೆಂಪಲ್ಗೆ ಹೋಗ್ತಾ ಇರೋದು. ದೇವಿ ನಿಜವಾಗ್ಲೂ ತುಂಬ ಕಳೆ ಕಾಣ್ತಾ ಇತ್ತು ಮುಖದಲ್ಲಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿ ಮುಖದಲ್ಲಿ ತುಂಬ ಕಳೆ ಕಾಣ್ತಾ ಇತ್ತು. ಒಂದು ಪೀಸ್ಫುಲ್ ಅನ್ನಿಸ್ತಾ ಇತ್ತು ಮೈಂಡೆಲ್ಲ. ಯಾಕಂದರೆ ಟೆಂಪಲ್ ತುಂಬ ಪವರ್ಫುಲ್ ಟೆಂಪಲ್, ತುಂಬ ಚೆನ್ನಾಗಿದೆ. ನಾವು ಬೇಡ್ಕೊಂಡಿದ್ದು ತುಂಬ ಸತಿ ನೆರವೇರಿದೆ. ನಮ್ಮ ಮನೆ ಓಪನಿಂಗ್ ಟೈಮಲ್ಲಿ ಕೂಡ ನಾವು ಅಮ್ಮನವ್ರನ್ನ ಕರೆಸಿದ್ವಿ. ತುಂಬ ಪವರ್ಫುಲ್ ಟೆಂಪಲ್, ತುಂಬ ಪೀಸ್ಫುಲ್ ಆಗಿರುತ್ತೆ ಮೈಂಡ್ ಅಲ್ಲಿಗೆ ಹೋದರೆ. ಅಲ್ಲಿ ಪೂಜೆ ಎಲ್ಲ ಇತ್ತು, ಬಾಗಿನ ಒಪ್ಸೋದು ಮತ್ತು ಹೋಮ ಎಲ್ಲ ಮಾಡಿದರು. ವರಮಹಾಲಕ್ಷ್ಮಿನ ಕೂರಿಸಿದ್ರು, ಎಲ್ಲರೂ ಬಾಗಿನ ತೊಗೊತಾಯಿದ್ರು. ಡೇ ಚೆನ್ನಾಗಿತ್ತು. ಅವತ್ತು ನಾವು ಟೆಂಪಲ್ಗೆ ಹೋಗ್ಬೇಕನ್ನೋದು ಫಸ್ಟೇ ನಾವು ಬರೋ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ವಿ, ಟೆಂಪಲ್ಗೆ ಹೋಗಲೇಬೇಕು ಅಂತ. ಆ್ಯಂಡ್ ಅವತ್ತು ಕೂಡ ಸಿಕ್ಕಾಬಟ್ಟೆ ಮಳೆ. ಇದು ದೇವಸ್ಥಾನ ಸುತ್ತಮುತ್ತ ಗಾಳಿಮರಿ ಅಮ್ಮನವರು ಅಂತ ಮೇ ಬಿ ಕೇಳಿರ್ತಾರೆ ನಮ್ಮ ತೀರ್ಥಹಳ್ಳಿ ಸೈಡವರು ಆಲ್ಮೋಸ್ಟು. ನಾನು, ಅಮ್ಮ ಮತ್ತು ಅಣ್ಣ ಎಲ್ಲ ಮಾತಾಡ್ತಾನೆ ಇದ್ವಿ. ಬಿಕಾಸ್ ನಾವು ಊಟಕ್ಕೆ ಹೋಗಬೇಕಿತ್ತು. ಸಿಕ್ಕಾಬಟ್ಟೆ ರಶ್ ಇತ್ತು, ಸಿಕ್ಕಾಬಟ್ಟೆ ಜನ ಇತ್ತು. ಊಟಕ್ಕೆ ಹೋಗಬೇಕಿತ್ತು. ಅದು ಹಾಗೆ ಮಾತಾಡ್ಕೊಂಡಿರ್ತಿದ್ವಿ. ಮಳೆ ಬೇರೆ ಬರ್ತಾಯಿತ್ತು. ಕ್ಯಾಶುವಲ್ ಆಗಿ ಹಾಗೆ ಮಾತಾಡ್ತಾಯಿದ್ವಿ. ಇದು ನಮ್ಮಣ್ಣ, ಇದು ನಮ್ಮ ಅತ್ತೆ ದೊಡ್ಡಮ್ಮ, ಇದು ನಾನು ಮತ್ತು ಅಮ್ಮ ಮಾತಾಡ್ತಾಯಿದ್ವಿ. ಆಮೇಲೆ ಊಟ ಕೂಡ ತುಂಬ ಚೆನ್ನಾಗಿತ್ತು. ಅದೇನೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಅದು ಹೇಗೆ ಅಡುಗೆ ಮಾಡಿದ್ರು ತುಂಬ ಟೇಸ್ಟ್ ಆಗಿರುತ್ತೆ. ಅದು ಹೇಗಂತ ಗೊತ್ತಿಲ್ಲ. ಸೇಮ್ ರೆಸಿಪಿ ನೀವು ಮನೇಲಿ ಮಾಡಿದ್ರೆ ಮೇ ಬಿ ಅಷ್ಟು ಚೆನ್ನಾಗಿ ಬರಲ್ವೇನೋ. ಬಂದೂ ಇಲ್ಲ. ನಾನು ಟ್ರೈ ಮಾಡಿದ್ದೀನಿ ಕೆಲವೊಂದು ರೆಸಿಪೀಸು, ಯಾವುದೂ ಬಂದೂ ಇಲ್ಲ. ತುಂಬ ಚೆನ್ನಾಗಿತ್ತು ಊಟ, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಕೂಡ ಮಾಡಿದರು. ಟೆಂಪಲ್ ಊಟ ಅಂದರೆ ಆಲ್ಮೋಸ್ಟ್ ಗೊತ್ತಲ್ಲ, ದೇವಸ್ಥಾನದ ಊಟ ಹೇಗಿದ್ರೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಅನ್ನ ಮತ್ತು ರಸಮ್. ಯೂಶ್ವಲಿ ಹೇಗಿರುತ್ತೆ ಅನ್ನ ಸಾಂಬಾರು ಅದೇ ಥರನೇ ಇತ್ತು. ನಾವು ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಯೂಶ್ವಲಿ ನಾವು ಮನೆಗೆ ಬಂದ ತಕ್ಷಣ ನಮ್ಮ ಪಪ್ಪನ ಹತ್ರ ಎಲ್ಲ ಸ್ಟೋರಿ ಹೇಳೋದು, ಹಿಂಗಾಯಿತು ಅದಿತ್ತು ಇದಿತ್ತು ಅಂತ. ಅದನ್ನೇ ಕ್ಯಾಶುವಲಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಈವ್ನಿಂಗ್ ಆದಮೇಲೆ ನಾವು ಕಸಿನ್ಸ್ ಎಲ್ಲ ಬಂದು ಸೇರಿಕೊಂಡು ಮಾತಾಡ್ತಾ ಇದ್ವಿ. ಇದೆಲ್ಲ ನಮ್ಮ ಕಸಿನ್ಸು. ನೆಕ್ಸ್ಟ್ ಮಂತು ಅಕ್ಟೋಬರಲ್ಲಿ ನನ್ನ ಕಸಿನ್ ಮದುವೆ ಇದೆ, ಅದ್ರ ಬಗ್ಗೆನೇ ಮಾತಾಡ್ತಾ ಕೂತಿದ್ವಿ. ದೆನ್ ಬ್ಲಾಗ್